ಧರ್ಮ ಮತ್ತು ಕರ್ಮದ ಆಳವಾದ ಸಂಬಂಧ. ಮಾಡಿದ ಕರ್ಮ ಮರಳಿ ಬರುತ್ತದೆ. ಈ ಮಾತು ನಮ್ಮ ಜೀವನದ ಎಲ್ಲ ಹಂತಗಳಲ್ಲಿ ಕೇಳಿಬರುತ್ತದೆ. ಆದರೆ ಇದು ನಿಜವಾಗಿಯೂ ಒಂದು ನಿಯಮವೇ, ಅಥವಾ ನಮ್ಮ ಮನಸ್ಸಿಗೆ ಸಾಂತ್ವನ ನೀಡುವ ಕಲ್ಪನೆ? ಹಿಂದೂ ಧರ್ಮದಲ್ಲಿ ಕರ್ಮ ಎಂಬ ಪದ ಧಾತುವಿನಿಂದ ಬಂದಿದೆ. ಅರ್ಥ ಮಾಡುವುದು. ಭಗವದ್ಗೀತೆಯ ಅಧ್ಯಾಯ 2 ಶ್ಲೋಕ 47 ಹೇಳುವುದು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದರೆ ನಿನಗೆ ಹಕ್ಕು ಕರ್ಮ ಮಾಡುವುದರಲ್ಲಿ ಮಾತ್ರ, ಫಲದಲ್ಲಿ ಅಲ್ಲ. ಇದು ನಮಗೆ ಹೇಳುವುದು, ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು, ಫಲದ ಚಿಂತೆಯನ್ನು ಬಿಡಬೇಕು. ಬೌದ್ಧ ಧರ್ಮದಲ್ಲಿ ಕರ್ಮ ಒಂದು ಜಾಗೃತ ಮನಸ್ಸು. ಬುದ್ಧರು ಹೇಳಿದರು, ಕರ್ಮದ ಫಲ ಈಗಲೂ ಬರಬಹುದು, ಮುಂದಿನ ಜನ್ಮದಲ್ಲೂ. ಇದು ಕೇವಲ ಕ್ರಿಯೆಯಲ್ಲ, ಅದು ನಿನ್ನ ಅಂತರಾತ್ಮದ ಪ್ರತಿಬಿಂಬ. ಜೈನ ಧರ್ಮದಲ್ಲಿ ಕರ್ಮವನ್ನು ಆತ್ಮಕ್ಕೆ ಅಂಟಿಕೊಳ್ಳುವ ಸೂಕ್ಷ್ಮ ಪದಾರ್ಥದಂತೆ ನೋಡುತ್ತಾರೆ. ಅಹಿಂಸೆ, ತ್ಯಾಗ ಮತ್ತು ಸತ್ಯದಿಂದ ಅದನ್ನು ಶುದ್ಧಗೊಳಿಸಬಹುದು. ಇದು ಆತ್ಮದ ಮುಕ್ತಿಗೆ ದಾರಿ. ಸಿಖ್ ಧರ್ಮದಲ್ಲಿ ಕರ್ಮ ಇದೆ, ಆದರೆ ಅದು ವಾಹೆಗುರುವಿನ ಇಚ್ಛೆ ಮತ್ತು ಆಜ್ಞೆಯ ಮೇಲೆ ನಿಂತಿದೆ. ಇಲ್ಲಿ ಕರ್ಮದ ಫಲ ದೇವರ ಕೃಪೆಯಿಂದ ನಿರ್ಧಾರವಾಗುತ್ತದೆ. ಯಹೂದಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳಲ್ಲಿ ಪುನರ್ಜನ್ಮ ಮುಖ್ಯವಲ್ಲ. ಆದರೆ ಕರ್ಮ, ನ್ಯಾಯ ಮತ್ತು ಜವಾಬ್ದಾರಿ ಇವುಗಳ ಮೇಲೆ ಗಟ್ಟಿಯಾದ ನಂಬಿಕೆ ಇದೆ. ಇಸ್ಲಾಂ ಹೇಳುವುದು, ಪ್ರತಿಯೊಬ್ಬರ ಕರ್ಮ ಕಿಯಾಮತ್ ದಿನ ಲೆಕ್ಕ ಹಾಕಲಾಗುತ್ತದೆ. ಅಲ್ಲಿ ನ್ಯಾಯ ನಡೆಯುತ್ತದೆ, ಪ್ರತಿಯೊಬ್ಬರೂ ತಮ್ಮ ಕರ್ಮದ ಫಲ ಪಡೆಯುತ್ತಾರೆ. ಕ್ರೈಸ್ತ ಧರ್ಮದಲ್ಲಿ ಪೌಲನು ಹೇಳುತ್ತಾನೆ, ಯಾವುದನ್ನು ಬಿತ್ತುತ್ತೀಯೋ ಅದನ್ನೇ ಕೊಯ್ಯುತ್ತೀಯಾ. ಆದರೆ ಮೋಕ್ಷ ಕೇವಲ ಒಳ್ಳೆಯ ಕರ್ಮದಿಂದ ಅಲ್ಲ, ಅದು ದೇವರ ಕೃಪೆಯಿಂದ. ವಿಜ್ಞಾನ, ಸಮಾಜ ಮತ್ತು ನಿನ್ನ ಆಯ್ಕೆಯ ಶಕ್ತಿ. ವಿಜ್ಞಾನ ಕರ್ಮ ಎಂಬ ಪದವನ್ನು ಆಧ್ಯಾತ್ಮಿಕವಾಗಿ ನೋಡದು, ಆದರೆ ಪರಿಣಾಮದ ತತ್ವವನ್ನು ಒಪ್ಪುತ್ತದೆ. ಪ್ರತಿಕ್ರಿಯೆಗೆ ಪ್ರತಿಕ್ರಿಯೆ ನ್ಯೂಟನ್. ಕಾರಣ ಪರಿಣಾಮ ಭೌತಶಾಸ್ತ್ರ. ಸಮಾಜದಲ್ಲಿ ನಂಬಿಕೆ ಮತ್ತು ಪ್ರತಿಷ್ಠೆ ಸಮಾಜಶಾಸ್ತ್ರ. ನೀನು ಹೇಗೆ ವರ್ತಿಸುತ್ತೀಯೋ ಜನರು ಹಾಗೆಯೇ ಪ್ರತಿಕ್ರಿಯಿಸುತ್ತಾರೆ. ಮನೋವಿಜ್ಞಾನ ಇದು ಕರ್ಮದಂತೆಯೇ. ಉದಾಹರಣೆಗಳು: ಒಬ್ಬನು ಪ್ರತಿದಿನ ಜನರಿಗೆ ಸಹಾಯ ಮಾಡುತ್ತಾನೆ, ಕಾಲಕ್ರಮದಲ್ಲಿ ಸಮಾಜವು ಅವನಿಗೆ ಸಹಾಯ ಮಾಡುತ್ತದೆ. ಒಬ್ಬನು ಸುಳ್ಳು ಹೇಳುತ್ತಾ ಹೋದರೆ ಜನರು ನಿಧಾನವಾಗಿ ಅವನ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತಾರೆ. ಆರೋಗ್ಯಕರ ಜೀವನ ನಡೆಸುವವನು ದೀರ್ಘಕಾಲ ಆರೋಗ್ಯವಾಗಿರುತ್ತಾನೆ. ಇವು ಪುನರ್ಜನ್ಮವಿಲ್ಲದ ಕರ್ಮದ ಪರಿಣಾಮ. ನಮ್ಮ ಕರ್ಮಗಳು ನಮ್ಮ ಮನಸ್ಸು, ಆರೋಗ್ಯ, ಸಂಬಂಧಗಳು ಮತ್ತು ಭವಿಷ್ಯವನ್ನು ರೂಪಿಸುತ್ತವೆ. ಇದು ಧರ್ಮದ ನಿಯಮವೋ, ವಿಜ್ಞಾನದ ತತ್ವವೋ, ಅಥವಾ ನಿನ್ನ ಜೀವನದ ಆಯ್ಕೆಯೋ, ನೀನೇ ನಿನ್ನ ಕರ್ಮವನ್ನು ರೂಪಿಸುತ್ತೀಯಾ. ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಮಾತು ಇದು ನಿನ್ನ ಕರ್ಮ. ಧರ್ಮ ಹೇಳುವುದು ಕರ್ಮ ಫಲ ಪುನರ್ಜನ್ಮ. ವಿಜ್ಞಾನ ಹೇಳುವುದು ಕರ್ಮದ ಪರಿಣಾಮ ಈಗ ಮತ್ತು ಇಲ್ಲಿ. ಜೀವನ ಹೇಳುವುದು ನಿನ್ನ ಆಯ್ಕೆಗಳು ನಿನ್ನನ್ನು ರೂಪಿಸುತ್ತವೆ. ಅಂತಿಮವಾಗಿ ಹೇಳಬೇಕಾದರೆ, ನೀನು ಧಾರ್ಮಿಕನಾಗಿರಲಿ, ವಿಜ್ಞಾನಿ ಇರಲಿ ಅಥವಾ ಅನುಭವಿ ಇರಲಿ, ನಿನ್ನ ಕರ್ಮಗಳಿಂದ ಓಡಬೇಡ. ಅವನ್ನು ಗುರುತಿಸು, ಅವನ್ನು ಸುಧಾರಿಸು, ಅವನ್ನು ಬೆಳಕಿನ ದಿಕ್ಕಿಗೆ ತಿರುಗಿಸು. ಜೀವನವನ್ನು ಉತ್ತಮಗೊಳಿಸುವ ಶಕ್ತಿ ನಿನ್ನ ಕರ್ಮದಲ್ಲಿದೆ, ನಿನ್ನ ಆಯ್ಕೆಯಲ್ಲಿ ಇದೆ, ನಿನ್ನ ನಿಷ್ಠೆಯಲ್ಲಿ ಇದೆ. ಅಲ್-ಅಮೀನ್ ಟಿವಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.